ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ದೇವ್ರಿಗೆ ಸ್ತೋತ್ರವಾಗಲಿ. ಯಾಕಂತ ಹೇಳಿದರೆ ದೇವರ ವಾಕ್ಯವನ್ನು ಹಗಲಿರಲು ಧ್ಯಾನಿಸುವಂಥವರು ಎಷ್ಟೋ ಧನ್ಯರಂತೆ. ಆದ ಕಾರಣ ಅಂಥ ಒಂದು ಧನ್ಯತೆ ನಮಗೆ ಸಿಕ್ಕಿರುವಾಗ ನಾವು ನಿಜವಾಗಿಯೂ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಇರತಕ್ಕದ್ದು ಹೌದು. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿರುವಂಥ ಒಂದು ಅಧ್ಯಾಯ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 36, 36ನೇ ಅಧ್ಯಾಯ. 36ನೇ ಅಧ್ಯಾಯ ದಾವಿದನ ಕೀರ್ತನೆಯಾಗಿರ್ತದೆ. ದಾವಿದನ ಕೀರ್ತನೆಯಲ್ಲಿ ಕೇವಲ ಈ 75 ಕೀರ್ತನೆಗಳು ದಾವಿದನು ಬರೆದದ್ದು. 150 ಕೀರ್ತನೆಗಳಲ್ಲಿ ಅದರಲ್ಲಿ 36ನೇ ಕೀರ್ತನೆ ಕೂಡ ಚಿಕ್ಕ ಕೀರ್ತನೆ, 12 ವಚನಗಳಿರುವಂಥದ್ದು. ಅದರಲ್ಲಿ ಮೊದಲನೇ ಪದ ಕನ್ನಡ ಭಾಷಾಂತರ ಬೈಬಲ್ನಲ್ಲಿ ಹೀಗಿದೆ: ಪಾಪವು. ಕೀರ್ತನೆ 31 ಸಾಮ್ 36 ವರ್ಸ್ 1 ಪಾಪವು ಎಂಬುದಾಗಿ ಪ್ರಾರಂಭಿಸ್ತಾನೆ. ಪಾಪವು ಎಂಬುದಾಗಿ ದಾವಿದನು ಪ್ರಾರಂಭಿಸುವಾಗ ನಿಜಕ್ಕೂ ಈ ಪಾಪ ಎಂಬುದು ದಾವಿದನ ಜೀವನದಲ್ಲಿ ಬಹಳಷ್ಟು ಸವಾಲನ್ನು, ಬಹಳಷ್ಟು ವೈಯಕ್ತಿಕ ರೀತಿಯಲ್ಲಿ ನೋವನ್ನು ಮತ್ತು ಫಲಿತಾಂಶಗಳು, ಅದರ ಪಾಪದ ಫಲ ಬಹಳಷ್ಟು ಅದು ಅವನ ಜೀವನದಲ್ಲಿ ನಾಶನವನ್ನು, ಅವ್ಯವಸ್ಥೆಯನ್ನು, ಗಲಿಬಿಲಿಯನ್ನು, ಮನಸ್ತಾಪವನ್ನು, ಸಂಬಂಧಗಳಲ್ಲಿ, ಅಂದರೆ ಸಂಬಂಧ ಅಂತ ಹೇಳುವಾಗ ಅವನ ಸಂಬಂಧಕ್ಕೂ ದೇವರ ಸಂಬಂಧಕ್ಕೂ ಅವನ ಸಂಬಂಧಕ್ಕೂ ಇತರರ ನೆರೆಯವರ ಸಂಬಂಧಕ್ಕೂ ಭಾಳ ಧಕ್ಕೆಯನ್ನು ತಂದಂಥ ಒಂದು ವಿಷಯ ಈ ಪಾಪ. ಅದನ್ನು ದಾವಿದನು ಇತರರ ಜೀವನದಲ್ಲಿ ನೋಡುವಾಗ ತನಗೆ ಅನಿಸಿದ್ದನ್ನು ಈ ಮುಂದಿನ 36ನೇ ಕೀರ್ತನೆ 1-4ರಲ್ಲಿ ವಿವರಿಸ್ತಾನೆ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ, ಹಾಗಾದರೆ ಪಾಪಕ್ಕೆ ಶಕ್ತಿ ಇದೆ. ಪಾಪ ಮಾತಾಡ್ತದೆ. ಸಿನ್ ಟಾಕ್ಸ್. ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಹಾಗಾದರೆ ದೇವರ ಭಯಕ್ಕೂ ಮತ್ತು ಒಬ್ಬ ವ್ಯಕ್ತಿ ಪಾಪ ಮಾಡದೇ ಇರುವುದಕ್ಕೂ ಸಂಬಂಧ ಇದೆ. ಅಥವಾ ಅದನ್ನು ಇನ್ನೊಂದು ರೀತಿಯಿಂದ ಹೇಳ್ಬೋದು, ದೇವರ ಭಯ ಇಲ್ಲದಿರುವುದಕ್ಕೂ ಪಾಪ ಮಾಡುವುದಕ್ಕೂ ಸಂಬಂಧ ಇದೆ. ಈ ಕುರಿತು ಇದರ ವಿಷಯದಲ್ಲಿ ಸೊಲೊಮೋನನು ಹೇಳಿದಂಥ ಒಂದು ಮಾತು ಬಹಳ ಸಮಂಜಸವಾದದ್ದು ಅಥವಾ ಬಹಳ ಅನ್ವಯವಾದದ್ದು ಈ ಒಂದು ಹಂತಕ್ಕೆ ಎಂಬುದಾಗಿ ಯೋಚಿಸಿ, ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಜ್ಞಾನೋಕ್ತಿ 8ನೇ ಅಧ್ಯಾಯ ಮತ್ತು 13ನೇ ವಚನದಲ್ಲಿ ಯೆಹೋವನ ಭಯವು, ಯಾಕಂದರೆ ಇಲ್ಲಿ ಕೂಡ ದೇವರ ಭಯವೇ ಇಲ್ಲ, ಪಾಪ ಮಾಡುವಂಥವರಿಗೆ ದೇವರ ಭಯ ಇಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಜ್ಞಾನೋಕ್ತಿ ಅರಸನಾದ ಸೊಲೊಮೋನನು 8:13ರಲ್ಲಿ ಪ್ರಾವರ್ಬ್ಸ್ 8:13 ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ, ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳನ್ನು ದೇವರು ಹಾಗೆ ಮಾಡುವಂಥ ವಿಷಯಗಳಾಗಿವೆ. ಇಲ್ಲಿ ಕೂಡ ಪಾಪದ ವಿಷಯದಲ್ಲಿ ಒಂದು 4 ವಿಷಯಗಳನ್ನು, ಈ ಕೆಡುಕಿನ ವಿಷಯದಲ್ಲಿ 4 ವಿಷಯಗಳನ್ನು 4 ವಚನದಲ್ಲಿ ಕೀರ್ತನೆ 36 1-4ರಲ್ಲಿ ದಾವಿದನು ಹೇಳ್ತಾನೆ. ಮೊದಲನೇ ವಚನ ಪಾಪವು, 2ನೇ ವಚನ ತಪ್ಪು, 3ನೇ ವಚನದಲ್ಲಿ
ಕೆಡುಕು, ಕೆಡುಕು 3ನೇ ವಚನ. ಮತ್ತು ಅದೇ 3ನೇ ವಚನದಲ್ಲಿ ವಂಚನೆ, ಮತ್ತು 4ನೇ ವಚನದ ಕೊನೆ ಭಾಗದಲ್ಲಿ ದುಷ್ಕೃತ್ಯ, ದುಷ್ಕೃತ್ಯ ಅಂತ ಹೇಳಿಬಿಟ್ಟು ಪಾಪ, ತಪ್ಪು, ಕೆಡುಕು, ವಂಚನೆ, ದುಷ್ಕೃತ್ಯ, ಈ ರೀತಿಯಾಗಿ ಪಾಪದ ಒಂದು ಪಿಕ್ಚರ್, ವಿವಿಧ ಮುಖಗಳನ್ನು ಇಲ್ಲಿ ದಾವಿದನು ತಿಳಿಸುವಾತನಾಗಿದ್ದಾನೆ. ಪಾಪ ಮಾತಾಡ್ತದಂತೆ, ಮತ್ತು ಪಾಪಕ್ಕೂ ಪಾಪ ಮಾಡುವ ವ್ಯಕ್ತಿಗೂ ನಡುವೆ ದೇವರ ಭಯ ಇದ್ದರೆ ಪಾಪದ ಮೇಲೆ ಜಯ ಹೊಂದಲು ಸಾಧ್ಯ. ಅವನ ಕಣ್ಣೆದುರಿಗೆ, ಅಂದರೆ ಪಾಪ ಮಾಡುವಂಥವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಹೌದು, ಇದನ್ನು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ರೋಮಪತ್ರಿಕೆಯಲ್ಲಿ ಕೂಡ ಪೌಲನು 3:18 ಹೇಳುವಾತನಾಗಿದ್ದಾನೆ. ಅದನ್ನು ಸ್ವಲ್ಪ ನಾವು ನೋಡಿಕೊಂಡು ಮತ್ತೆ ಮುಂದುವರಿಸೋಣ. ರೋಮಪತ್ರಿಕೆ 3ನೇ ಅಧ್ಯಾಯದಲ್ಲಿ ಪಾಪದ ವಿಷಯವಾಗಿ ಬಹಳಷ್ಟು ವಿವರಣೆಯನ್ನು ಪೌಲನು ನೀಡಿಬಿಟ್ಟು, ಹಾಗೆಯೇ ಮುಂದಕ್ಕೆ ಬಂದಾಗ ಎಲ್ಲರೂ ಪಾಪ ಮಾಡಿದ್ದಾರೆ ಎಂಬುದಾಗಿ ಹೇಳಿಬಿಟ್ಟು, ನೀತಿವಂತನೂ ಇಲ್ಲ, ಒಬ್ಬನಾದರೂ ಇಲ್ಲ ಅಂತ ಹೇಳ್ಬಿಟ್ಟು 10ನೇ ವಚನದಲ್ಲಿ ಪ್ರಾರಂಭ ಮಾಡಿದಂಥ ರೋಮ 3:10, ರೋಮನ್ಸ್ 3:10, ಹಾಗೆಯೇ ಕನ್ಕ್ಲೂಷನ್ ಮುಕ್ತಾಯದಲ್ಲಿ 18ನೇ ವಚನದಲ್ಲಿ ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ ಕೀರ್ತನೆ 36 ಪೌಲನು ಮುಕ್ತಾಯಗೊಳಿಸ್ತಾನೆ. ಪಾಪದ ವಿಷಯದ ಬಗ್ಗೆ ಮಾತನಾಡುವಾಗ ಅಥವಾ ಮಾನವನ ನೆಲೆಯ ಬಗ್ಗೆ ಮಾತಾಡುವಾಗ, ಯಾಕಂದರೆ ಎಲ್ಲರೂ ಪಾಪಿಗಳಂತ ಹೇಳಿದ ಮೇಲೆ ಎಲ್ಲರಿಗೂ ಇದು ಅನ್ವಯ. ಸರಿ, ಪಾಪದ ಬಗ್ಗೆ ನಾವು ಯೋಚನೆ ಮಾಡುವಾಗ ಅದು ಭಾಳ ಮನಸ್ಸಿಗೆ ಒಂದು ಮನಗುಂದುವಿಕೆಯನ್ನು ತರುವಂಥದ್ದಾಗಿದೆ. ಯಾಕಂದರೆ ಪಾಪ ರೋಗ ಇದ್ದ ಹಾಗೆ. ಒಬ್ಬ ರೋಗಿಗೆ ರೋಗದ ಬಗ್ಗೆನೇ ನೀವು ಭಾಳ ಮಾತಾಡ್ತಾ ಇದ್ದರೆ, ವಿವರಿಸ್ತಾ ಇದ್ದರೆ, ಅವನು ಅದು ನಿರಾಶೆ ಆಗಿಬಿಡ್ತಾನೆ. ಹೌದು, ವಾರ್ನಿಂಗ್ ಕೊಡಬೇಕು, ಎಚ್ಚರಿಕೆ ಕೊಡಬೇಕು, ಪಾಪದ ಒಂದು ಭೀಕರತೆ, ಗಂಭೀರತೆ ಮುಂದಿನ ಸಾರಿ ಅವನು ಮಾಡದೇ ಇರುವಂತೆ. ಆದರೆ ಅದೇ ಸಂದರ್ಭದಲ್ಲಿ ಪಾಪವನ್ನಷ್ಟೇ ಮಾತಾಡ್ತಾ ಇದ್ದರೆ ಅವನಿಗೆ ಅದು ನಿರೀಕ್ಷೆಯನ್ನು ಕೊಡುವಂಥದ್ದಲ್ಲ, ನಿರಾಶೆಯನ್ನು ಕೊಡುವಂಥದ್ದಾಗಿದೆ. ಆದ ಕಾರಣ ಒಂದು 4 ವಚನದಲ್ಲಿ ಪಾಪದ ಬಗ್ಗೆ 4 ಮಾತುಗಳನ್ನು ಹೇಳಿಬಿಟ್ಟು 36ನೇ ಕೀರ್ತನೆಯಲ್ಲಿ ದಾವಿದನು ಏನು ಮಾಡ್ತಾನೆ, 5ನೇ ವಚನದಿಂದ 10ನೇ ವಚನದವರೆಗೆ ದೇವರ ಬಗ್ಗೆ ಮಾತಾಡ್ತಾನೆ ರೀ. ದೇವರ ಬಗ್ಗೆ ಅಂದರೆ ಬರೀ ಸಮಸ್ಯೆ ಬಗ್ಗೆ ಮಾತಾಡದೆ, ಹೌದು ಸಮಸ್ಯೆ ಬಗ್ಗೆ ಮಾತಾಡ್ದ, ಅದರ ಬೇಗನೆ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇದನ್ನು ದೇವರಿಂದ ನಾವು ಕಲ್ತ್ಕೊಳ್ಬೇಕು. ಯಾಕಂತ ಹೇಳಿದರೆ ಆದಿಕಾಂಡದಲ್ಲಿ ನಾವು ನೋಡುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ಆದಿಕಾಂಡದಲ್ಲಿ ಭೂಮಿಯ ಒಂದು ನೆಲೆ ಅಥವಾ ಸ್ಥಿತಿ ಏನಾಗಿತ್ತು ಅಂತ ಹೇಳ್ಬಿಟ್ಟು 3 ಮಾತಿನಲ್ಲಿ ನಾವು ಭೂಮಿಯ ಸ್ಥಿತಿಯನ್ನು ನೋಡ್ತೇವೆ. 4ನೇ ವಚನದಲ್ಲಿ ಏನಂತ, ಅಥವಾ 2ನೇ ವಚನದಲ್ಲಿ, ಆದಿಕಾಂಡ 1:2, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಮತ್ತು ಕತ್ತಲೆಯಾಗಿಯೂ. 3 ಸಮಸ್ಯೆಗಳು ಭೂಮಿಗೆ. ಭೂಮಿ ಅಂತ ಹೇಳಿದರೆ ನಾವೇ, ನಮಗಿರುವಂಥ 3 ಸಮಸ್ಯೆಗಳು ಏನಂತ ಹೇಳಿದರೆ ಕ್ರಮವಿಲ್ಲ, ಬರಿದಾಗಿ, ಕತ್ತಲೆಯಾಗಿ. ಈ ರೀತಿಯಾಗಿರುವಂಥ ಸನ್ನಿವೇಶ 2ನೇ ಅಧ್ಯಾಯದಲ್ಲಿ 3 ಪರಿಸ್ಥಿತಿಯನ್ನು ದೇವರು ನೋಡಿಬಿಟ್ಟು, ಭೂಮಿಯೇ ನೀನು ಕ್ರಮವಿಲ್ಲದೆ ಇದ್ದಿ, ನೀನು ಬರಿದಾಗಿದ್ದಿ, ನೀನು ಕತ್ತಲಾಗಿದ್ದಿ ಎಂಬುದಾಗಿ ದೇವರು ಹೇಳದೆ 3ನೇ ವಚನದಲ್ಲಿ ಬೆಳಕಾಗಲಿ ಅಂತ ಒಂದೇ ಮಾತು, ಬೆಳಕಾಗಲಿ. ಇಂಗ್ಲೀಷ್ನಲ್ಲಿ ಆದರೂ ಲೆಟ್ ದೇರ್ ಬಿ ಲೈಟ್, 4 ಮಾತುಗಳು. ಕನ್ನಡದಲ್ಲಿ ಒಂದೇ ಮಾತಿನಲ್ಲಿ ದೇವರು ಮುಗಿಸ್ಬಿಟ್ರು 3 ಸಮಸ್ಯೆಯನ್ನು ಒಂದೇ ಮಾತಿನಲ್ಲಿ, ಬೆಳಕಾಗಲಿ. ಬೆಳಕಾಗಲಿ ಅನ್ನುವಂಥದ್ದು ಪರಿಹಾರ. ಸಮಸ್ಯೆ ಇರುವಲ್ಲಿ
ಸಮಸ್ಯೆ ಬಗ್ಗೆನೇ ಮಾತಾಡ್ತಾ ಇದ್ದರೆ ಸಮಸ್ಯೆ ಬಗೆಹರಿಸಲ್ಪಡೋದಿಲ್ಲ. ನಮ್ಮ ಕುಟುಂಬ ಜೀವಿತದಲ್ಲಿಯೂ, ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ, ಆತ್ಮಿಕ ಜೀವನದಲ್ಲಿಯೂ, ಸಭಾ ಜೀವನದಲ್ಲಿಯೂ, ಸೇವಾ ಜೀವನದಲ್ಲಿಯೂ, ಉದ್ಯೋಗದ ಜೀವನದಲ್ಲಿಯೂ. ಹೌದು, ಸಮಸ್ಯೆಗಳ ನಡುವೆ ನಾವು ಪರಿಹಾರವನ್ನು ಮಾತನಾಡುವಂಥ ವ್ಯಕ್ತಿಗಳು ದೇವರ ಹಾಗೆ ಇದ್ದ ಪಕ್ಷದಲ್ಲಿ ವ್ಯತ್ಯಾಸವನ್ನು ಕಾಣುವೆವು. ವಿ ವಿಲ್ ಸಿ ದ ಡಿಫರೆನ್ಸ್. ಇಲ್ಲಿ ಕೂಡ ಪಾಪದ ಬಗ್ಗೆ ಹೌದು ಮಾತಾಡಿದ ದಾವೀದನು, ಆದರೆ 5ನೇ ವಚನದಿಂದ 10ನೇ ವಚನದಲ್ಲಿ ನೋಡುವಾಗ 12 ಸಾರಿ 12 ಟೈಮ್ಸ್ ಈ ರೆಫರ್ಸ್ ಟು ಗಾಡ್. ದೇವರ ಬಗ್ಗೆನೇ ಆತನು ಮಾತಾಡ್ತಾನೆ. ಉದಾಹರಣೆಗೆ ಯೆಹೋವನೇ 5ನೇ ವಚನ ನಿನ್ನ ಪ್ರೀತಿ, ದೇವರ ಪ್ರೀತಿ. ಅದೇ 5ನೇ ವಚನ ನಿನ್ನ ನಂಬಿಗಸ್ತಿಕೆಯು. 6ನೇ ವಚನ ನಿನ್ನ ನೀತಿಯು, ಯುವರ್ ರೈಚಿಯಸ್ನೆಸ್. ಅದೇ 6ನೇ ವಚನದಲ್ಲಿ ನಿನ್ನ ನ್ಯಾಯ, ಯುವರ್ ಜಸ್ಟಿಸ್. 7ನೇ ವಚನ 2ನೇ ಸಾರಿ ಮತ್ತೊಂದು ಆವೃತ್ತಿ ರಿಪೀಟ್ ಮಾಡ್ತಾನೆ, ನಿನ್ನ ಪ್ರೀತಿ, ನಿನ್ನ ರೆಕ್ಕೆ, ನಿನ್ನ ಮಂದಿರ. 8ನೇ ವಚನ ನಿನ್ನ ಸಂಭ್ರಮ ಪ್ರವಾಹ. ಅದೇ ವಚನ ನಿನ್ನ ಬಳಿಯಲ್ಲಿ. 9ನೇ ವಚನ ನಿನ್ನ ತೇಜಸ್ಸು. 9ನೇ ವಚನ. 10ನೇ ವಚನದಲ್ಲಿ ಮತ್ತೊಂದು ಸಾರಿ 3ನೇ ಸಾರಿ ರಿಪೀಟ್ ಮಾಡ್ತಾ ಇದ್ದಾನೆ, ನಿನ್ನ ಪ್ರೀತಿ, ನಿನ್ನ ನ್ಯಾಯ. 12 ಸಾರಿ ನಿನ್ನ 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 ಅಂತ ದೇವರನ್ನು ಫೋಕಸ್ ಮಾಡ್ತಾನೆ. ಹೌದು, ಪಾಪ ಇದೆ, ಅದು ಸಮಸ್ಯೆನೇ. ನಮಗೆ ಅದು ಇಲ್ಲ ಅಂತ ಹೇಳ್ಬಿಟ್ಟು ನಾವು ನಟಿಸುವಂಥದ್ದು ಅಗತ್ಯವಿಲ್ಲ. ಪಾಪ ಇದೆ, ಆದರೆ ಪಾಪಕ್ಕಿಂತಲೂ ದೊಡ್ಡ ವ್ಯಕ್ತಿ, ಪಾಪಕ್ಕಿಂತಲೂ ಪರಿಹಾರಕನು, ಪಾಪದ ಪರಿಹಾರಕನು. ಆದ ಕಾರಣ ದೇವರ ಬಗ್ಗೆ ದಾವೀದನು ಫೋಕಸ್ ಮಾಡ್ತಾನೆ ರೀ. ಆದ ಕಾರಣ ಅದು ಭಾಳ ಖುಷಿ ಆಗ್ತದೆ ನಮಗೆ. ಯಾಕಂದರೆ ಬರೀ ಪಾಪದ ಬಗ್ಗೆನೇ, ನಾವು ರೋಗದ ಬಗ್ಗೆನೇ ರೋಗಿ ಹತ್ರ ಮಾತನಾಡ್ತಿದ್ರೆ ಅವನಿಗೆ ನಿರಾಶೆ. ಆದ ಕಾರಣ ಪರಿಹಾರದ ಬಗ್ಗೆ, ಅಥವಾ ಕೆಲವರು ವೈದ್ಯರ ಬಗ್ಗೆ ಮಾತಾಡ್ತಾರೆ. ಆ ಡಾಕ್ಟ್ರ್ ಹತ್ರ ಹೋದರೆ ನೋಡ್ರಿ ಅವ್ರ ಕೈಗುಣ, ಅವರು ಮುಟ್ಟಿದರೆ ಆ ಡಾಕ್ಟ್ರ್ ಹತ್ರ ಹೋದವರು ಮತ್ತೆ ಹಿಂದಿರುಗಿ ಬರೋದಿಲ್ಲ. ಆ ಡಾಕ್ಟ್ರ್ ಹೇಳ್ತಾರೆ, ಒಂದು ಸಾರಿ ಬಂದರೆ ಔಷಧ ನಾನು ಕೊಡ್ತೀನಿ, ಮತ್ತೆ ನೀವು ಬರಬೇಕಾಗಿಲ್ಲ. ಹಾಗೆಲ್ಲ ಹೇಳಿದರೆ ಡಾಕ್ಟ್ರ್ ಬಗ್ಗೆ ರೋಗಿಗೆ ಆವಾಗಲೇ ಒಂದು 50% ಅವನ ರೋಗ ಇಳಿದ ಹಾಗೆ ಒಂದು ನಿರೀಕ್ಷೆ, ಒಂದು ನಂಬಿಕೆ ಬಂದುಬಿಡ್ತದೆ, ಅವನಿಗೆ ಒಂದು ಬೆಳಕು ಕಾಣಿಸ್ತದೆ. ಅದನ್ನೇ ನಾವು ಇಲ್ಲಿ ನೋಡ್ತೇವೆ. ಹೌದು, ಪಾಪದ ಬಗ್ಗೆ ಮಾತಾಡಿಬಿಟ್ಟು ಆನಂತರ ಯೆಹೋವನೇ ನಿನ್ನ ಪ್ರೀತಿ, ದೇವರ ಪ್ರೀತಿ ಪಾಪದ ಪರಿಹಾರ, ಮಹಾಪರಿಹಾರ. ಯಾಕಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಲೋಕದ ಮೇಲೆ ಅಂತ ಹೇಳಿದರೆ ಎಲ್ಲರೂ ಪಾಪ ಮಾಡಿದಂಥ ಲೋಕ, ಒಬ್ಬರನ್ನು ಬಿಡದೆ, ಒಬ್ಬರು ಹೊರತಾಗಿ ಇಲ್ಲದೆ ಒಬ್ಬೊಬ್ಬರು ಪಾಪಿಗಳು. ಹಾಗಾದರೆ ದೇವರು ಪಾಪಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು, ಎಷ್ಟೋ ಪಾಪ ಅದು ಸಮಸ್ಯೆ, ಎಷ್ಟೋ ಪ್ರೀತಿ ಅದು ಪರಿಹಾರ. ದೇವರು ಆ ರೀತಿಯಾಗಿ ದೊಡ್ಡ ಮಹಾ ಸಮಸ್ಯೆಯನ್ನು, ಮಹಾಪಾಪವನ್ನು ಮಹಾಪರಿಹಾರದಿಂದ, ಅಂದರೆ ಮಹಾಪ್ರೀತಿಯಿಂದ ನಿಭಾಯಿಸಿದನು, ಪರಿಹಾರ ಮಾಡಿದನು. ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘಮಾರ್ಗವನ್ನು ಮುಟ್ಟುತ್ತದೆ, ನಿನ್ನ ನೀತಿಯು ದಿವ್ಯ ಪರ್ವತಗಳಂತಿದೆ, ದೊಡ್ಡದಾಗಿದೆ, ಸ್ಥಿರವಾಗಿದೆ. ಈ ನಂಬಿಗಸ್ತಿಕೆ ಅಂತ ಹೇಳಿದರೆ ಅದರ ಅರ್ಥ ಏನಂತ ಹೇಳಿದ್ರೆ ದೃಢವಾಗಿರುವಿಕೆ, ಅಥವಾ ಇನ್ನೊಂದು ಅರ್ಥ ಅದಕ್ಕೆ ಕೊಡ್ಬೋದು. ಅದೇನಂತ ಹೇಳಿದರೆ ಭದ್ರತೆ, ಸೆಕ್ಯೂರಿಟಿ, ಸತ್ಯತೆ, ಹೌದು, ದೃಢತೆ. ನಿನ್ನ ನಂಬಿಗಸ್ತಿಕೆಯು ಮೇಘಮಾರ್ಗವನ್ನು ಮುಟ್ತದೆ. ಅಂದರೆ ಭಾಳ ದೊಡ್ಡದು ದೇವರ ಒಂದು ನಂಬಿಗಸ್ತಿಕೆ. ನಿನ್ನ ನ್ಯಾಯವು ಮಹಾಸಾಗರದಂತೆ ಇದೆ. ದೇವರ ನ್ಯಾಯ ಆಶ್ಚರ್ಯ. ಯೆಹೋವನೇ
ನೀನು ಮನುಷ್ಯರನ್ನು ಮೃಗಗಳನ್ನು ಸಂರಕ್ಷಿಸ್ತಿ. ಹಾಗಾದರೆ ದೇವರು ಪ್ರಾಣಿಗಳನ್ನು ಕೂಡ ನೋಡಿಕೊಳ್ಳುವ ಆತನಾಗಿದ್ದಾನೆ, ಸಂರಕ್ಷಿಸುವ ಆತನಾಗಿದ್ದಾನೆ. ದೇವರೇ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ಆಕಾಶದಷ್ಟು ಉನ್ನತವಾಗಿದೆ ನಿನ್ನ ಪ್ರೀತಿ ಅಂತ ಮೊದಲು ಹೇಳಿಬಿಟ್ಟು ಎರಡನೇ ಸಾರಿ ಹೇಳ್ತಾನೆ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು ಅಂತ ಹೇಳ್ಬಿಟ್ಟು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ತಾರೆ. ಹೌದು, ಪಾಪಿಗಳು ನಿನ್ನ ಮಂದಿರ, 8ನೇ ವಚನ, ನಿನ್ನ ಮಂದಿರದ ಸಮೃದ್ಧಿಯಿಂದ ಅವರನ್ನು ಸಂತೃಪ್ತಿಪಡಿಸ್ತಿ. ಹೌದು, ದೇವರ ಸಂಭ್ರಮ ಪ್ರವಾಹದಲ್ಲಿ ಹೌದು ಮನುಷ್ಯನಿಗೆ ಪಾನ, ಅವನ ಒಂದು ದಾಹ ದೇವರಲ್ಲಿನೇ ಪೂರೈಕೆ. ಅಗುಸ್ತಿನ್ ಎಂಬಂಥ ಭಕ್ತರು ಹೇಳಿದಂಥ ಹೇಳಿಕೆ ನೆನಪಿಗೆ ಬರ್ತಿದೆ. ಅದೇನಂತ ಹೇಳಿದರೆ, ನಮ್ಮ ಒಂದು ಜೀವನದಲ್ಲಿ ದೇವರನ್ನು ಹುಡುಕುವ ತನಕ ನಮಗೆ ನಮ್ಮ ಅಂತರಾಳದಲ್ಲಿ ಒಂದು ಶೂನ್ಯತೆ ಇದ್ದೇ ಇದೆ. ಆದ ಕಾರಣ ಅವರು ಆರಿಕೆಗಳನ್ನು ಕನ್ಫೆಷನ್ಸ್ ಬಹಳಷ್ಟು ದೇವರಿಗೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಈ ಪಾಪದ ವಿಷಯದಲ್ಲಿ ಕೀರ್ತನೆ 32, ನಾನು ಅರಿಕೆ ಮಾಡದೇ ಇದ್ದಾಗ ಎಂಬುದಾಗಿ ದಾವೀದನು ಹೇಳ್ತಾನೆ. ಆದರೆ ಅರಿಕೆ ಮಾಡಿದ ಮೇಲೆ ಅವನ ಅನುಭವ ವ್ಯತ್ಯಾಸವಾಗಿತ್ತು. 9ನೇ ವಚನ, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ. ಜೀವದ ಬುಗ್ಗೆ ಅಂದ ಕೂಡಲೇ ಅದು ಯೇಸು ಕ್ರಿಸ್ತನ ಕುರಿತಾಗಿ ಇರುವಂಥ ಸಂಗತಿ. ಯೋಹಾನ 4ನೇ ಅಧ್ಯಾಯದಲ್ಲಿ 10ರಿಂದ ಇರುವಂಥ ವಾಕ್ಯದಲ್ಲಿ ಯೇಸು ಕರ್ತನು ಆ ಸಮಾರ್ಯದ ಸ್ತ್ರೀ ಹತ್ರ ಜೀವ ಬುಗ್ಗೆ ಬಗ್ಗೆ ಆತನು ಮಾತಾಡ್ತಾನೆ. ಆತನೇ ಜೀವ ಬುಗ್ಗೆ. ಹೌದು, ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ, ಯೇಸು ಕ್ರಿಸ್ತನಿದ್ದಾನಲ್ಲ ಎಂಬುದಾಗಿ ದಾವೀದನು ತಂದೆಗೆ, ದೇವರಿಗೆ ತಿಳಿಸ್ತಾನೆ. ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ. ಬೆಳಕು ಅಂದ ತಕ್ಷಣ ಮತ್ತೆ ಯೇಸು ಕ್ರಿಸ್ತನ ಚಿತ್ರ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬಂಥ ಮಾತನ್ನು ನಾವು ನೋಡ್ತೇವೆ. 10ನೇ ವಚನ, 36ನೇ ಅಧ್ಯಾಯದ 10ನೇ ವಚನ ಕೀರ್ತನೆಯಲ್ಲಿ, ನಿನ್ನನ್ನು ಅರಿತವರಿಗೆ, ಅಂದರೆ ದೇವರನ್ನು ಅರಿತವರಿಗೆ, ದೇವರನ್ನು ಅರಿತುಕೊಳ್ಳುವಂಥ ಒಂದು ಅನುಭವ, ಅದು ಬಹಳ ಉನ್ನತವಾದಂಥ ಅನುಭವ. ಅದರ ಬಗ್ಗೆ ದಾನಿಯೇಲನು ಏನು ಹೇಳ್ತಿದ್ದಾನೆ ಎಂಬುದಾಗಿ ನಾವು ಸ್ವಲ್ಪ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ದಾನಿಯೇಲ್ ಗ್ರಂಥದಲ್ಲಿ ದಾನಿಯೇಲನು ದೇವರನ್ನು ಅರಿತವರ ಕುರಿತಾಗಿ ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬಂತು. ಆದ ಕಾರಣ ಆ ವಾಕ್ಯ ನಾನು ಹುಡುಕ್ತಾ ಇದ್ದೇನೆ. 11ನೇ ಅಧ್ಯಾಯದಲ್ಲಿ ನೋಡುವಾಗ 32ನೇ ವಚನ, ದಾನಿಯೇಲ್ 11:32, ತಮ್ಮ ದೇವರನ್ನು ಅರಿತವರೋ, ದ ಒನ್ ಹೂ ನೋಸ್ ದೇರ್ ಗಾಡ್, ದೃಢಚಿತ್ತರಾಗಿ ಒಂದು ಕೃತಾರ್ಥರಾಗುವರು. ವಾವ್! ಯಾವುದನ್ನು ಅರಿತವರು? ಹೌದು, ವಿದ್ಯಾಭ್ಯಾಸ ಅರಿತವರಾಗಿರಬೇಕು, ಕಂಪ್ಯೂಟರ್ ಅರಿತವರಾಗಿರಬೇಕು, ಮೊಬೈಲ್ ಯಾವ ರೀತಿಯಾಗಿ ಬಳಸೋದು ನಾವು ಅರಿತವರಾಗಿರಬೇಕು, ಅದರಲ್ಲಿರುವ ಉಪಯುಕ್ತತೆಗಳನ್ನು ಅರಿತವರಾಗಿರಬೇಕು, ಬ್ಯಾಂಕ್ ವ್ಯವಹಾರಗಳು ಯಾವ ರೀತಿ ಅರಿತವರಾಗಿರಬೇಕು, ಕಾರ್ಡ್ ಉಪಯೋಗ ಮಾಡಲಿಕ್ಕೆ ಅರಿತವರಾಗಿರಬೇಕು. ಇವೆಲ್ಲ ಒಳ್ಳೆಯದೇ. ಆದರೆ ದೇವರ ವಾಕ್ಯ ಹೇಳುವಂಥದ್ದು ಏನಂದರೆ, ತಮ್ಮ ದೇವರನ್ನು ಅರಿತವರು. ಇದನ್ನು ನಾವು ಬಿಡಬಾರ್ದು. ಉಳಿದಂಥದ್ದನ್ನು ನಾವು ಮಾಡುವುದರಲ್ಲಿ ಇದು ಮುಖ್ಯವಾದ ಇದನ್ನೇ ನಾವು ಬಿಟ್ಟು ಬಿಡಬಾರ್ದು. ಭಾಳ ಜನ ಆ ರೀತಿಯಾಗಿ ಬಿಡ್ತಾರೆ. ಆದರೆ ಅಂಥವರು ದೃಢಚಿತ್ತರಾಗಿ ಇರಬೇಕಾದರೆ, ಕೃತಾರ್ಥರಾಗಿರಬೇಕಾದರೆ ದೇವರನ್ನು ಅರಿತವರಾಗಿರಬೇಕು. ಇಲ್ಲಿ ದಾವೀದನು ದೇವರನ್ನು ಅರಿತವರಿಗೆ 36ನೇ ಕೀರ್ತನೆ 10ನೇ ವಚನದಲ್ಲಿ, ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ಪ್ರೀತಿಯ ಬಗ್ಗೆ 3 ವಿಷಯಗಳನ್ನು ಕೀರ್ತನೆ 36ರಲ್ಲಿ ನಾವು ನೋಡ್ತೇವೆ. ಒಂದು, 5ನೇ ವಚನದಲ್ಲಿ ದೇವರ ಪ್ರೀತಿಯು
ಆಕಾಶದಷ್ಟು ಉನ್ನತವಾಗಿದೆ. ಆಕಾಶದಷ್ಟು ಉನ್ನತ. ಪ್ರೀತಿಯ ಬಗ್ಗೆ ಎರಡನೇ ಸಂಗತಿ 7ನೇ ವಚನದಲ್ಲಿದೆ, ದೇವರ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು, ಎಷ್ಟೋ ಅಮೂಲ್ಯವಾದದ್ದು. ಮೂರನೇದಾಗಿ ದೇವರ ಪ್ರೀತಿಯ ಬಗ್ಗೆ ಈ ಚಿಕ್ಕ ಕೀರ್ತನೆಯಲ್ಲಿ ಇರುವಂಥ ಇನ್ನೊಂದು ವಿಷಯ ಏನಂತ ಹೇಳಿದರೆ, ದೇವರನ್ನು ಅರಿತವರಿಗೆ ಆತನು ಪ್ರೀತಿಯನ್ನು ಇನ್ನಷ್ಟು ಅಥವಾ ಯಾವಾಗಲೂ, ಭಾಳ ದೊಡ್ಡ ಮಾತಿದು, ಯಾವಾಗಲೂ. ದಾವೀದನ ಈ ಬೇಡಿಕೆ ಭಾಳ ದೊಡ್ಡ ಬೇಡಿಕೆ ಅಂತ ನಾನು ಹೇಳ್ತೇನೆ ರೀ. ಯಾಕಂತ ಹೇಳಿದರೆ, ನಿನ್ನನ್ನು ಅರಿತವರಿಗೆ, ದೇವರನ್ನು ಅರಿತವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ಭಾಳ ಒಳ್ಳೆಯ ಪ್ರೇಯರ್ ಇದು. ದೇವರೇ, ನಿನ್ನನ್ನು ಅರಿತವರಿಗೆ ನಿನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸು. ದೇವರ ಪ್ರೀತಿ ಬಹಳ ಬಹಳ ದೊಡ್ಡದು. ಭಕ್ತ ಸಿಂಗ್ ಎಂಬಂಥ ದೇವರ ಸೇವಕರು ಅವರಿಗೆ ಅವರ ಪ್ರಾರ್ಥನೆಯಲ್ಲಿ ಈ ರೀತಿಯ ಈ ವಾಕ್ಯವನ್ನು ಉಪಯೋಗ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಅದು ಯೆರೆಮೀಯನ ಗ್ರಂಥದಲ್ಲಿ ಇರುವಂಥ ಒಂದು ವಾಕ್ಯವನ್ನು ಅವರು ತಮ್ಮ ಪ್ರಾರ್ಥನೆಯಲ್ಲಿ ಉಪಯೋಗಿಸಿದ್ದುಂಟು. ಅದನ್ನು ನಾವು ಕೂಡ ನೋಡಿಕೊಳ್ಳುವಂಥದ್ದು ಒಳ್ಳೆಯದು. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ ಮತ್ತು 3ನೇ ವಚನ ಈ ರೀತಿಯಾಗಿದೆ, ನಾನು ನಿನ್ನನ್ನು ಪ್ರೀತಿಸಿರುವುದು, ಜೆರೆಮೀಯ 31:3, ಶಾಶ್ವತವಾದ ಪ್ರೇಮದಿಂದಲೇ. ವಾವ್, ಸ್ವಲ್ಪ ಪ್ರೀತಿ ಅಲ್ಲ, ದೇವರು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ. ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು, ದೇವರ ಪ್ರೀತಿ ಶಾಶ್ವತ. ಆ ದೇವರ ಪ್ರೀತಿಯನ್ನು ನಾವು ರುಚಿಸಿ ಅನುಭವಿಸಿ ನೋಡಿದಾಗ ನಮ್ಮ ಪ್ರೀತಿ ಕೂಡ ನೆಲೆಯಾಗಿರ್ತದೆ. ಮಾನವನ ಪ್ರೀತಿ ತಾತ್ಕಾಲಿಕವಾದದ್ದು, ಮನುಷ್ಯರ ಪ್ರೀತಿ ಸ್ವಾರ್ಥವಾದದ್ದು, ಸ್ವಾರ್ಥಮಯವಾದದ್ದು. ಆದರೆ ದೇವರ ಪ್ರೀತಿ ಅದು ನಿರಂತರವಾದದ್ದು. ಆದ ಕಾರಣ ದೇವರನ್ನು ಅರಿತವರಿಗೆ ದೇವರು ತನ್ನ ಪ್ರೀತಿಯನ್ನು, ಅಮೂಲ್ಯವಾದ ತನ್ನ ಪ್ರೀತಿಯನ್ನು, ಶಾಶ್ವತವಾದ ತನ್ನ ಪ್ರೀತಿಯನ್ನು, ಆಕಾಶದಷ್ಟು ಉನ್ನತವಾದ ತನ್ನ ಪ್ರೀತಿಯನ್ನು ಯಾವಾಗಲೂ ದಯಪಾಲಿಸಲಿ, ನಿಮಗೂ ದಯಪಾಲಿಸಲಿ. ಯಥಾರ್ಥ ಚಿತ್ತರಿಗೆ ಕೀರ್ತನೆ 36ರಲ್ಲಿದ್ದೇವೆ, 10ನೇ ವಚನ, 2ನೇ ಭಾಗ. ಯಥಾರ್ಥ ಚಿತ್ತರಿಗೆ ನಿನ್ನ ನ್ಯಾಯವನ್ನು ನಿರಂತರವೂ ಅನುಗ್ರಹಿಸು. ಒಳ್ಳೆಯ ಪ್ರೇಯರ್ ಇದು. ಪ್ರೀತಿ ಯಾವಾಗಲೂ, ದೇವರನ್ನು ಅರಿತವರಿಗೆ ಪ್ರೀತಿ ಯಾವಾಗಲೂ, ಯಥಾರ್ಥ ಚಿತ್ತರಿಗೆ ದೇವರ ನ್ಯಾಯ ನಿರಂತರ ಎಂಬಂಥ ಒಂದು ಪ್ರಾರ್ಥನೆ. ಇದನ್ನು ನಾವು ಬೇರೆಯವರಿಗೆ ಹಾರೈಸ್ಬೋದು, ಹರಿಸ್ಬಹುದು. ಚೆನ್ನಾಗಿದೆ. ಸರಿ, ಯಥಾರ್ಥ ಚಿತ್ತರಿಗೆ. ಹಾಗಾದರೆ ಯಥಾರ್ಥ ಚಿತ್ತವಾಗಿರುವಂಥದ್ದು ಇಟ್ ಪೇಸ್. ಅದಕ್ಕೆ ಬಹುಮಾನ ಇದೆ, ಬೆಲೆ ಇದೆ, ಮೌಲ್ಯ ಇದೆ, ಫಲವಿದೆ. ಸರಿ, ಈ ರೀತಿಯಾಗಿ ಪಾಪದ ಬಗ್ಗೆ ಪ್ರಾರಂಭ ಮಾಡಿ ದೇವರ ಬಗ್ಗೆ 12 ವಿಷಯಗಳನ್ನು 12 ವಚನದಲ್ಲಿ ಇರೋದು 12 ವಚನ ಅದರಲ್ಲಿನೇ ತಿಳಿಸಿ ಮುಗಿಸ್ತಾನೆ ದಾವೀದನು. ಆದ ಕಾರಣ ಸಮಸ್ಯೆಯನ್ನು ನಾವು ದೊಡ್ಡದಾಗಿ ಮಾಡೋದು ಬೇಡ, ಪರಿಹಾರಕನನ್ನು ದೊಡ್ಡದಾಗಿ ಮಾಡುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 36ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.